ಕಾಂತಾರ. ಅಬ್ಬಾ, ಈ ಹೆಸರು ಕೇಳಿದ್ರೇನೆ ಸಾಕು. ಇದೊಂದು ಸಿನಿಮಾ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಸಿನಿಮಾ. ಆದ್ರೆ ಗೊತ್ತಾ, ಈ ಸಿನಿಮಾ ಕೇವಲ ಯಶಸ್ಸನ್ನ ಮಾತ್ರ ತರಲಿಲ್ಲ, ಅದರ ಜೊತೆಗೆ ಒಂದು ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ. ಏನಿದು ವಿವಾದ? ಬನ್ನಿ ಈ ಇಂಟ್ರೆಸ್ಟಿಂಗ್ ಕಥೆಯನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ಕಥೆ ಶುರುವಾಗೋದೇ ಇಲ್ಲಿಂದ, ಅದರ ಬಜೆಟ್ನಿಂದ. ಎಷ್ಟು ಗೊತ್ತಾ? ಬರೋಬ್ಬರಿ 125 ಕೋಟಿ ರೂಪಾಯಿ. ಇದು ಸಾಮಾನ್ಯ ಸಿನಿಮಾದ ಬಜೆಟ್ ಖಂಡಿತ ಅಲ್ಲ. ಇದೊಂದು ದೊಡ್ಡ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಮತ್ತು ಇದರ ಮೇಲಿನ ನಿರೀಕ್ಷೆನೂ ಅಷ್ಟೇ ದೊಡ್ಡದಾಗಿತ್ತು. ಆದ್ರೆ ಆ 125 ಕೋಟಿ ಹೂಡಿಕೆಗೆ ಸಿಕ್ಕಿದ ರಿಟರ್ನ್ಸ್ ಇದೆಯಲ್ಲ, ಇಡೀ ಇಂಡಸ್ಟ್ರಿಯೇ ಒಂದು ಕ್ಷಣ ಶಾಕ್ ಆಗೋಯ್ತು. ಬಾಕ್ಸ್ ಆಫೀಸ್ನಲ್ಲಿ 400 ಕೋಟಿಗೂ ಹೆಚ್ಚು ಕಲೆಕ್ಷನ್. ಅಷ್ಟೇ ಅಲ್ಲ, ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಕೇವಲ 2 ದಿನದಲ್ಲಿ ಹಾಕಿದ ಬಂಡವಾಳ ವಾಪಸ್ ಬಂದಿತ್ತು. ಇದು ಜಸ್ಟ್ ಶುರು ಅಷ್ಟೇ. ಮುಂದೆ ಎಷ್ಟೋ ರೆಕಾರ್ಡ್ಗಳು ಬ್ರೇಕ್ ಆಗೋದಿದ್ವು. ಈ ಸಕ್ಸಸ್ಸು ಏನಿದೆಯಲ್ಲ, ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗ್ಲಿಲ್ಲ. ಭಾಷೆ, ಗಡಿ ಎಲ್ಲವನ್ನೂ ದಾಟಿ ದೇಶದ ಮೂಲೆ ಮೂಲೆಗೂ ತಲುಪಿ ನಿಜವಾದ ಪ್ಯಾನ್ ಇಂಡಿಯಾ ಬ್ಲಾಕ್ಬಸ್ಟರ್ ಅಂದ್ರೆ ಹೀಗಿರ್ಬೇಕು ಅಂತ ಒಂದು ಹೊಸ ಡೆಫಿನಿಷನ್ ಕೊಡ್ತು. ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು, ಸಂಭ್ರಮದ ವಾತಾವರಣ. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ದೊಡ್ಡ ಯಶಸ್ಸಿನ ಜೊತೆಗೆ ಒಂದು ದೊಡ್ಡ ಅಪಾಯವೂ ಕಾದಿದೆ ಅಂತ ಒಂದು ವಿಶ್ಲೇಷಣೆ ಹೇಳುತ್ತೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಈ ಸ್ಲೈಡ್ನಲ್ಲಿರೋ ಮಾತನ್ನ ಒಮ್ಮೆ ಗಮನಿಸಿ. ನಿಜಕ್ಕೂ ಶಾಕ್ ಆಗತ್ತೆ ಅಲ್ವಾ? ಕಾಂತಾರ ಚಾಪ್ಟರ್ 1 ಬಹುಶಃ ರಿಷಬ್ ಶೆಟ್ಟಿಯವರ ಕೊನೆಯ ಚಿತ್ರವಾಗಿರ್ಬೋದು ಅಂತೆ. ಅರೆ, ಇಷ್ಟು ದೊಡ್ಡ ಹಿಟ್ ಕೊಟ್ಟ ಮೇಲೆ ಒಬ್ರ ಕರಿಯರ್ ಹೇಗೆ ಅಂತ್ಯ ಆಗೋಕ್ ಸಾಧ್ಯ? ಇದೇ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಈ ಮಾತಿನ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಇದರ ಹಿಂದೆ ಒಂದು ದೊಡ್ಡ ಸಿಸ್ಟಮ್ಯಾಟಿಕ್ ಪ್ಲಾನ್ ನಡೀತಿದೆಯಂತೆ. ರೈಟರ್, ಡಿರೆಕ್ಟರ್, ಆಕ್ಟರ್ ಹೀಗೆ ಎಲ್ಲವೂ ಆಗಿರುವ ರಿಷಬ್ ಶೆಟ್ಟಿಯವರ ಈ ಗೆಲುವು ಇಂಡಸ್ಟ್ರಿಯಲ್ಲಿರೋ ಒಂದು ಪವರ್ಫುಲ್ ಗ್ಯಾಂಗ್ಗೆ ತಲೆನೋವಾಗಿದೆ ಅನ್ನೋದು ಅವರ ವಾದ. ಅವರ ಯಶಸ್ಸನ್ನ ಮುರಿಯೋಕೆ ಒಂದು ಪಕ್ಕಾ ಪ್ಲಾನ್ ಇದೆ ಅಂತ ಈ ವರದಿ ಹೇಳುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೋಡಿ. ಫಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಅಂತ ಟ್ರೆಂಡ್ ಮಾಡೋದು. ಆಮೇಲೆ ದುಡ್ಡು ಕೊಟ್ಟು ಫೇಕ್ ನೆಗೆಟಿವ್ ರಿವ್ಯೂಸ್ ಬರೆಸೋದು. ಅದು ವರ್ಕ್ ಆಗಿಲ್ವಾ? ಸರಿ, ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ಗಳನ್ನೇ ಆನ್ಲೈನಲ್ಲಿ ಲೀಕ್ ಮಾಡೋದು. ಕೊನೆಗೆ ಅಯ್ಯೋ, ಈ ಕಲೆಕ್ಷನ್ ನಂಬರ್ಸ್ ಎಲ್ಲ ಸುಳ್ಳು ಅಂತ ಅನುಮಾನ ಹುಟ್ಟಿಸೋದು. ಇದೆಲ್ಲ ಒಂದು ದೊಡ್ಡ ಸ್ಕೆಚ್ನ ಭಾಗ ಅಂತೆ. ಆದ್ರೆ ಇಲ್ಲಿ ಮೂಡು ಮುಖ್ಯ ಪ್ರಶ್ನೆ ಅಂದ್ರೆ, ಯಾಕೆ ಇಷ್ಟೆಲ್ಲ ಯಾಕೆ ಮಾಡಬೇಕು? ಯಶಸ್ಸನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕು? ಬನ್ನಿ ಈ ವಿಶ್ಲೇಷಣೆ ಏನು ಉತ್ತರ ಕೊಡುತ್ತೆ ಅಂತೆ ನೋಡೋಣ. ಈ ಸ್ಲೈಡ್ ನೋಡಿ. ಇಡೀ ವಿವಾದದ ಸಾರಾಂಶ ಇಲ್ಲೇ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಿನಿಮಾದ ಮೇಲಿನ ಯುದ್ಧ ಅಲ್ಲ, ಬದಲಿಗೆ 2 ಬೇರೆ ಬೇರೆ ಮಾಡೆಲ್ಗಳ ನಡುವಿನ ಸಂಘರ್ಷ. ಒಂದ್ ಕಡೆ ರಿಷಬ್ ಶೆಟ್ಟಿಯವರ ಮಾಡೆಲ್, ಅಂದ್ರೆ ಕಡಿಮೆ ಬಜೆಟ್ ಆದ್ರೆ ಟ್ಯಾಲೆಂಟಿಂದ ದೊಡ್ಡ ಹಿಟ್ ಕೊಡೋದು. ಇನ್ನೊಂದ್ ಕಡೆ ಇಂಡಸ್ಟ್ರಿಯ ಹಳೆ ಸಿಸ್ಟಮ್, ಅಂದ್ರೆ ದೊಡ್ಡ ದೊಡ್ಡ ಬಜೆಟ್ ಸ್ಟಾರ್ಗಳ ಸರ್ನೇಮ್ ಮೇಲೆ ನಡೆಯೋ ಸಿನಿಮಾ, ಅದೇ ಹಳಸುಲ್ ಫಾರ್ಮುಲಾಗಳು. ಶೆಟ್ಟಿಯವರ ಈ ಹೊಸ ದಾರಿ ಆ ಹಳೆ ಸಿಸ್ಟಮ್ನ ಬುಡುವನ್ನೇ ಅಲ್ಲಾಡಿಸ್ತಿದೆ ಅನ್ನೋದು ಈ ವಾದದ ತಿರುಳು. ರಿಷಬ್ ಶೆಟ್ಟಿ ಏನೂ ಕಾಂತಾರದಿಂದ ಒಂದೇ ರಾತ್ರಿಗೆ ಸ್ಟಾರ್ ಆದೋರಲ್ಲ. ಅವ್ರ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ ಯಾಕೆ ಅವರು ಈ ಸಿಸ್ಟಮ್ಗೆ ಒಂದು ಥ್ರೆಟ್ ಆಗಿ ಕಾಣ್ತಿದ್ದಾರೆ ಅಂತ. ಯೋಚನೆ ಮಾಡಿ, ಬರೀ 2 ಕೋಟಿಯಲ್ಲಿ ನ್ಯಾಷನಲ್ ಅವಾರ್ಡ್ ಸಿನಿಮಾ, 3 ಕೋಟಿಯಲ್ಲಿ ಒಂದು ಸೂಪರ್ ಹಿಟ್ ಕ್ರೈಮ್ ಡ್ರಾಮಾ, 4 ಕೋಟಿಗಿಂತ ಕಡಿಮೆ ಬಜೆಟ್ನಲ್ಲಿ ಇಡೀ ಕನ್ನಡ ಇಂಡಸ್ಟ್ರಿಯ ಟ್ರೆಂಡ್ ಚೇಂಜ್ ಮಾಡಿದ ಸಿನಿಮಾ. ಹೀಗೆ ಕಡಿಮೆ ದುಡ್ಡಲ್ಲಿ ದೊಡ್ಡ ಮ್ಯಾಜಿಕ್ ಮಾಡದೆ ಅವರ ಸ್ಪೆಷಾಲಿಟಿ. ಸರಿ, ಹಾಗಾದ್ರೆ ಇಂಥ ಪರಿಸ್ಥಿತಿಗೆ ಪರಿಹಾರ ಏನು? ಈ ವಿಶ್ಲೇಷಣೆ ತನ್ನ ಕೊನೇ ಭರವಸೆಯನ್ನ ಇಡೋದು ನಿಮ್ಮ ಹಾಗೆ ಇರೋ ಪ್ರೇಕ್ಷಕರ ಮೇಲೆ. ಯಾಕಂದ್ರೆ ಕೊನೆಗೆ ಯಾರ್ಗೆಲ್ಬೇಕು ಅಂತ ಡಿಸೈಡ್ ಮಾಡೋದು ಆಡಿಯನ್ಸ್ ಅಲ್ವಾ? ಜನರೇ ಪ್ರಭು. ಈ ಒಂದು ಮಾತು ಸಾಕು ಎಲ್ಲವನ್ನೂ ಹೇಳೋಕೆ. ಈ ವಿಶ್ಲೇಷಣೆ ಏನ್ ಹೇಳುತ್ತೆ ಅಂದ್ರೆ, ಇಂಡಸ್ಟ್ರಿಯ ಒಳಗಿನ ಯಾವುದೇ ರಾಜಕೀಯ, ಯಾವುದೇ ಪ್ಲಾನ್ಗಿಂತಲೂ ಪ್ರೇಕ್ಷಕರ ಶಕ್ತಿ ತುಂಬಾ ದೊಡ್ಡದು. ಒಳ್ಳೆ ಸಿನಿಮಾಗಳಿಗೆ, ಅರ್ಹ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಯಾವುದೇ ನೆಗೆಟಿವ್ ಕ್ಯಾಂಪೇನ್ ಕೂಡ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವಿಶ್ಲೇಷಣೆ ಕೊಡುವ ಫೈನಲ್ ಮೆಸೇಜ್ ತುಂಬಾನೇ ಕ್ಲಿಯರ್ ಆಗಿದೆ. ಪ್ರೇಕ್ಷಕರು ಸುಮ್ನೆ ಕೂತು ನೋಡಬಾರದು. ತಮಗೆ ಯಾವುದು ಸರಿ, ಯಾವುದು ಒಳ್ಳೆ ಸಿನಿಮಾ ಅನ್ಸುತ್ತೋ ಅದಕ್ಕೆ ಒಂದು ಗುರಾಣಿ ತರ ನಿಲ್ಬೇಕು. ಮತ್ತು ಕೊನೆಗೆ ಈ ಇಡೀ ಚರ್ಚೆ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆ ಮುಂದೆ ತಂದು ನಿಲ್ಲಿಸುತ್ತೆ. ಟ್ಯಾಲೆಂಟ್ ಮತ್ತು ಸಿಸ್ಟಮ್, ಈ ಎರಡರ ನಡುವಿನ ಫೈಟ್ನಲ್ಲಿ ಕೊನೆಗೆ ಆ ಸಿಂಹಾಸನವನ್ನ ಏರೋದು ಯಾರು? ಅರ್ಹತೆ ಇರೋವರ ಅಥವಾ ಅಧಿಕಾರ ಇರೋವರ? ಇದಕ್ಕೆ ಉತ್ತರ ಬಹುಶಃ ಕಾಲವೇ ಕೊಡಬೇಕು.